ಎಸ್ಎಸ್ಕೆ ಪಂಚೆ ಟ್ರಸ್ಟ್ ಕಮಿಟಿ ಶ್ರೀ ದುರ್ಗಾದೇವಿ ದೇವಸ್ಥಾನ ದಾಜಿಬಾನ್ ಪೇಟ್ ಹುಬ್ಬಳ್ಳಿ ಮೇ 9, 2025 ಶುಕ್ರವಾರ ದಿನದಿಂದ ಶ್ರೀ ದುರ್ಗಾದೇವಿ ಗುಡಿಯ ಆವರಣದಲ್ಲಿ ಶ್ರೀ ಸಹಸ್ರ ಚಂಡಿಕಾಯಾಗವನ್ನು ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀದೇವಿಯ ಭಕ್ತಾದಿಗಳ ಸಹಕಾರ ವ ಸಹಯೋಗದಿಂದ ಹಮ್ಮಿಕೊಳ್ಳಲಾಗಿದೆ. ಇಂದು 24/4/2025 ರಂದು ಹೋಮ ಹವಾನ್ ಕಾರ್ಯಕ್ರಮಗಳಿಗಾಗಿ 4 ಪ್ರತ್ಯೇಕ ಮಂಟಪಗಳ ಭೂಮಿ ಪೂಜೆ ಹಾಗೂ ಹಾಲ್ಗಂಬದ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಮಯದಲ್ಲಿ ಶಾಸಕರು ಶ್ರೀ ಮಹೇಶ್ ತೆಂಗಿನಕಾಯಿ, ಕೆಜೆಪಿಯ ಮಾಲೀಕರಾದ ಶ್ರೀ ಗಣೇಶ್ ಶೇಟ್, ಚೇತನ್ ಪವಾರ್, ಕಿಶೋರ್ ರತನ್, ಮೋಹನ್ಸಾ ಪೂಜಾರಿ, ಆರ್.ಡಿ. ರತನ್, ಅಧ್ಯಕ್ಷರು ತಾರಾನಾಥ್ ಸದೊಂಗಡಿ, ಕಾರ್ಯದರ್ಶಿಗಳಾದ ಭಾಸ್ಕರ್ ಜಿತುರಿ, ಉಪಾಧ್ಯಕ್ಷರು ಶ್ರೀ ನೀಲಕಂಠ ಜೇಡಿ, ಸದಸ್ಯರಾದ ಅಶೋಕ್ ಪವಾರ್, ವಿಷ್ಣುಸಾ ಪೂಜಾರಿ, ಗಣಪತಿ ಜರ್ತಾರ್ಘರ್, ಪ್ರಕಾಶ್ ಬುರಬುರೆ, ನಾಗುಸಾ ಕಲ್ಬುರ್ಗಿ, ವೆಂಕಟೇಶ್ ಪೂಜಾರಿ, ಗಜಾನನ್ ಮೆರ್ವಾಡೆ ಹಾಗೂ ಶ್ರೀನಿವಾಸ್ ರತನ್ ಉಪಸ್ಥಿತರಿದ್ದರು. ನಾವು ಪೂರ್ವದಲ್ಲಿ ಪ್ರಾರಂಭ ಮಾಡಿರತಕ್ಕಂತಹ ಸಂಕಲ್ಪನ ಮಾಡಿರುವಂತಹ ವಿಶೇಷವಾಗಿ ಸಹಸ್ರ ಚಂಡಿಕಾ ಯಾಗದ ತಯಾರಿಕೆಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಇಂದು ಪ್ರಾತಃ ಕಾಲದಲ್ಲಿ ನಾವು ಒಂದು ವಾಸ್ತು ಪದಮಂಡಲಗಳನ್ನು ನಾವು ರಚನೆ ಮಾಡಿಕೊಂಡು ತದನಂತರ ಭೂಕರ್ಷಣ ವಿಧಿಯನ್ನು ಪ್ರಾರಂಭ ಮಾಡಿ ತದನಂತರದಲ್ಲಿ ಸ್ತಂಭಗಳನ್ನು ನೆಡುವುದರ ಮುಖಾಂತರವಾಗಿ ನಾವು ಈ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಶಿಲ್ಪಶಾಸ್ತ್ರೋಕ್ತವಾಗಿ ಯಜ್ಞಶಾಲೆಗೆ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇವತ್ತು ದಿನಾಂಕ 24 ಏಪ್ರಿಲ್ ತಿಂಗಳ 24ನೇ ತಾರೀಕು ಗುರುವಾರ ದಿವಸ. ಇವತ್ತು ನಾವೆಲ್ಲ ಪುರೋಹಿತರ ಜೊತೆ ಚರ್ಚೆ ಮಾಡಿ ಈಗೇನು ವೇಳೆ ಬಹಳ ಕಡಿಮೆ ಇದೆ. ಇಲ್ಲಿ 4 ಮಂಟಪಗಳನ್ನು ನಾವು ಸ್ಥಾಪನೆ ಮಾಡುವುದಿದೆ. ಒಂದು ಮೂಲತಃ ಯಾಗ ಮಂಟಪ, ಒಂದು ಭವ್ಯವಾದ ಯಾಗ ಮಂಟಪ, ಅದರ ಒಳಗಡೆ ಧಾರ್ಮಿಕ ಮಂಟಪ ಬರುತ್ತೆ. ಅದರದೊಂದು ಭೂಮಿ ಪೂಜೆ ಮಾಡಿ ಇವತ್ತು ಎಲ್ಲ ಅತಿಥಿಗಳನ್ನೆರನ್ನು ಬರಮಾಡಿಕೊಂಡು ಇವತ್ತು ನಮ್ಮ KGPಯ ಅಂದರೆ ಕರ್ನಾಟಕ ಗೋಲ್ಡ್ ಪ್ಯಾಲೇಸ್ನ ನಮ್ಮ ಆತ್ಮೀಯರಾದಂಥ ಶ್ರೀ ಗಣೇಶ್ ಶೇಟ್ ಅವರು ಕಾರ್ಯಕ್ರಮದ ಬಗ್ಗೆ ಬಹಳ ಕುತೂಹಲವಾಗಿ ಅವರ ನಮ್ಮ ಅಖಿಲ ಭಾರತ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಒಂದು ರಾಷ್ಟ್ರೀಯ ಚೇರ್ಮನ್ನರಾದಂಥ ಸನ್ಮಾನ್ಯ ಶ್ರೀ ಸ್ವಾಮಿ ಸಾ ಕೋಡೆ ಮಾಮಾರವರು
ಅವರು ಸಹ ಹುಬ್ಬಳ್ಳಿಯಿಂದ ನಮಗೆ ಫೋನ್ ಮಾಡಿಕೊಂಡು ಎಲ್ಲರೂ ಬರ್ರಿ ಏನೋ ಒಂದು ವಿಚಾರ ಮಾಡೋಣ, ದೊಡ್ಡ ಪೂಜೆ ಮಾಡ್ತಾ ಇದ್ದೀರಿ, ನಮ್ಮ ಸಹಕಾರ ಇದೆ ಅಂತೇಳಿ ಬರಮಾಡಿಕೊಂಡು ಪೂರ್ತಿ 150 ವಿದ್ವಜ್ಜನರ ಒಂದು ಪೌರೋಹಿತ್ಯ ಶುಲ್ಕದ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡು ಅದು ಸಹ ಒಂದು ದೊಡ್ಡ ಕೆಲಸ ಆಗಿದೆ. ಅದರ ಜೊತೆಗೆ ಮಂಟಪದ ಸೇವೆಯನ್ನು ನಮ್ಮ ಸ್ಕೈಟೌನ್ನ ಒಂದು ಸಂಸ್ಥೆಯ ಹಿರಿಯರ ಅಂತ ಮುಖ್ಯಸ್ಥರ ಅಂತ ಶ್ರೀ ಚೇತನ್ ಪವಾರ್ ಮತ್ತು ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಮಹೇಶ್ ತೆಂಗಿನಕಾಯಿರವರು ಈ ಒಂದು ಮಂಟಪದ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಮಂಟಪದ ಒಂದು ಇವತ್ತು ಪೂಜೆಗೆ ಸಹ ಅವರು ಮತ್ತು ಶ್ರೀ ಗಣೇಶ್ ಶೆಟ್ಟರವರು ಬಂದು ಚಾಲನೆ ನೀಡಿದ್ದಾರೆ. ಯಾಕೆ ಇನ್ನೂ ಬಹಳ ವಿಷಯ ಇದೆ ಹೇಳುವುದು. ಇವತ್ತು ಏನು ಚಾಲನೆ ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ಅಷ್ಟೇ ನಾನು ತಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸುತ್ತಾ, ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ತಾರಸಣ್ಣ ದೊಂಗಡಿ ಅವರು, ಶ್ರೀ ನೀಲಕಂಠ ಜಡಿಯರವರು ಉಪಾಧ್ಯಕ್ಷರು, ಟ್ರಸ್ಟಿಗಳಾದ ಶ್ರೀ ಎ ಪಿ ಪವಾರ್ ಅವರು, ಇನ್ನೋರ್ವ ಟ್ರಸ್ಟಿಗಳು ಕೋಶಾಧಿಕಾರಿಗಳು ಬರೋರಿದ್ದರು, ಬೇರೆ ಕೆಲಸದ ನಿಮಿತ್ತ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಈ ರೀತಿ ಎಲ್ಲ ಮತ್ತು ನಮ್ಮ ಘಟಕದ ಎಲ್ಲ ಯುವ ಮಿತ್ರರು, ಯುವಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಈ ಒಂದು ಅದ್ಭುತವಾದಂಥ ಧಾರ್ಮಿಕ ಕಾರ್ಯದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರೂ ತನು ಮನಧನದಿಂದ ಸೇವೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಬೇರೆ ಸ್ಥಳದಿಂದಲೂ ವರದಿ ಬರ್ತಾ ಇವೆ, ಎಲ್ಲರೂ ಈ ಪೂಜೆಯಲ್ಲಿ ಪಾಲ್ಗೊಳ್ಳೋಣ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಶ್ರೀ ದೇವಿ ಜಗನ್ಮಾತೆ ಈ ಒಂದು ಶ್ರೀ ಸಹಸ್ರ ಚಂಡಿಕಾ ಯಾಗ ಧಾರ್ಮಿಕ ಒಂದು ಯಾಗವನ್ನು ಎಲ್ಲರಿಗೂ ಆಶೀರ್ವಾದಿಸುವಂಥ, ಎಲ್ಲರೂ ಸದೃಢರಾಗುವಂಥ ಆಶೀರ್ವದಿಸಲು ನಾವೆಲ್ಲರೂ ಬೇಡಿಕೊಳ್ಳುತ್ತಾ ತಾವೆಲ್ಲ ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮ ಮುಖಾಂತರ ಎಲ್ಲ ಹಿಂದೂ ಧರ್ಮದ ಶ್ರೀ ದೇವಿಯ ಭಕ್ತರಲ್ಲಿ ವಿನಂತಿ ಮಾಡ್ಕೊತೀವಿ.